ಅದು 3 ವರ್ಷದ ಹಿಂದೆ ಚಿತ್ರದುರ್ಗ ಹೊರವಲಯದಲ್ಲಿ ನಡೆದಿದ್ದ ಭಯಾನಕ ಮರ್ಡರ್. ದರ್ಗಾಗೆ ಹೋಗಿ ಬರೋಣ ಅಂತ ಪತ್ನಿಯನ್ನ ಸ್ಕೂಟಿಯಲ್ಲಿ ಕರೆದೊಯ್ದಿದ್ದ ಪತಿಯೇ ವಾಪಸ್ ಬರುವಾಗ ಪತ್ನಿಯನ್ನ ಭೀಕರವಾಗಿ ಇರಿದು ಕೊಂದಿದ್ದ. ಆತನ ಸಿಟ್ಟು ಅದೆಷ್ಟಿತ್ತು ಅಂದ್ರೆ ಬರೋಬ್ಬರಿ 19 ಸಲ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದ. ಆದ್ರೆ ಆತನ ದುರಾದೃಷ್ಟಕ್ಕೆ ಆ ಘೋರ ದೃಶ್ಯವನ್ನ ಕಂಡು ಓಡಿ ಬಂದ ಸ್ಥಳೀಯರಿಗೆ ಏನಾಯ್ತು ಅಂತ ಹೇಳಿ ಪತ್ನಿ ಅಲ್ಲೇ ಪ್ರಾಣ ಬಿಟ್ಟಿದ್ಲು. ಅದೊಂದು ಹೇಳಿಕೆಯೇ ಇವತ್ತು ಆ ಪತ್ನಿ ಹಂತಕನಿಗೆ ಜೈಲೂಟ ಖಾಯಂಗೊಳಿಸಿದೆ. ಇಷ್ಟಕ್ಕೂ ಗಂಡನೇ ಪತ್ನಿಯನ್ನ ಕೊಂದಿದ್ಯಾಕೆ? 19 ಸಲ ಇರಿಯುವಂತಹ ಸಿಟ್ಟೇನಿತ್ತು? ಮಿಸ್ ಮಾಡ್ದೆ ನೋಡಿ ವಾರೆಂಟ್. ರಾತ್ರಿ 10:29ಕ್ಕೆ